ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನಿತರ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ಡೇಟ್ಸ್ ಹಲ್ವಾ, ಖರ್ಜೂರದ ಹಲ್ವಾ ಯಾವ ರೀತಿ ಮಾಡೋದು ಅಂತ ತೋರಿಸಿ ಕೊಡ್ತಾ ಇದ್ದೇನೆ. ಯಾವುದೇ ಫ್ಲೋರನ್ನು ಹಾಕೋದಿಲ್ಲ ಇದರಲ್ಲಿ. ಗೋಧಿ ಆಗಲಿ ಅಥವಾ ಮೈದಾ ಆಗಲಿ ಅಥವಾ ಕಾರ್ನ್ಫ್ಲವರ್ ಯಾವುದೂ ಹಾಕೋದಿಲ್ಲ. ಖಾಲಿ ಡೇಟ್ಸ್ ಹಾಕ್ಕೊಂಡು ಮಾಡ್ತಾ ಇದ್ದೇವೆ. ಯಾವುದೇ ಶುಗರ್ ಕೂಡ ಆ್ಯಡ್ ಮಾಡೋದಿಲ್ಲ, ಸ್ವೀಟನ್ನು ಆ್ಯಡ್ ಮಾಡಿಲ್ಲ. ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ತೋರಿಸಿ ಕೊಡ್ತಾ ಇದ್ದೇನೆ. ಚೆನ್ನಾಗಿ ಬಂದಿದೆ ಇದು, ನೋಡಿ. ಬನ್ನಿ ತಯಾರು ಮಾಡೋಣ. ಕೆಜಿ ಖರ್ಜೂರ ತೊಗೊಂಡಿದ್ದೇನೆ ನೋಡಿ. ಎಲ್ಲವನ್ನು ಸೀಡ್ ಔಟ್ ಮಾಡಿಕೊಂಡಿದ್ದೇನೆ ನೋಡಿ. ಎಲ್ಲ ಬೀಜ ತೆಗೆದಿದ್ದೇನೆ. ಇದನ್ನು ನಾನು ಮಿಕ್ಸಿಗೆ ಹಾಕೋತಾ ಇದ್ದೇನೆ. ಮಿಕ್ಸಿಗೆ ಹಾಕ್ಕೊಳ್ಳುವ, ಎಲ್ಲವನ್ನು ಪೇಸ್ಟ್ ಮಾಡಿಕೊಳ್ಳುವ. ಒಂದು ಗ್ಲಾಸ್ ನಾನು ಹಾಲನ್ನು ಹಾಕೋತಾ ಇದ್ದೇನೆ. ಚೆನ್ನಾಗಿ ಬ್ಲೆಂಡ್ ಆಗಲಿ ಇದು. ದಪ್ಪ ಹಾಲು ತೊಗೊಂಡಿದ್ದೇನೆ. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳುವ. ಇದನ್ನು ನೋಡಿ, ನಟ್ಸನ್ನು ಫ್ರೈ ಮಾಡಿಕೊಳ್ಳುವ. ಗೋಡಂಬಿಯನ್ನು ಗೋಲ್ಡನ್ ಬ್ರೌನಿಗೆ ಬರಲಿ ಇದು. ಫ್ರೈ ಮಾಡಿದೊಂದು ಟೇಸ್ಟೇ ಬೇರೆ ಇದ್ರದ್ದು. ಗೋಡಂಬಿ ಒಳ್ಳೆ ರುಚಿ ಕೊಡುತ್ತೆ. ಆಯ್ತು, ತೆಗೆಯುವ. ಸಾಕನ್ನು ತೆಗೆಯುವ. ತುಪ್ಪ ಹಾಕ್ತಾ ಇದ್ದೀನಿ ನೋಡಿ. ಅದರ ಮೇಲೆ ಪುನಃ ಗೋಡಂಬಿ ತೆಗೆದ ಮೇಲೆ ಪುನಃ ಹಾಕ್ತಾ ಇದ್ದೇನೆ ತುಪ್ಪ. 2 ಸ್ಪೂನ್ ಹಾಕ್ಕೊಂಡೆ. ಏನು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳುವ. ಪೂರ್ತಿಯಾಗಿ ಹಾಕ್ಕೊಳ್ಳುವ. ಚೆನ್ನಾಗಿ ಫ್ರೈ ಆಗಬೇಕು. ಇದೀಗ ಒಳ್ಳೆ ಫ್ರೈ ಆಗಬೇಕು. ದಪ್ಪಗಾಗ್ತಾ ಇದೆ ನೋಡಿ, ಫ್ರೈ ಆಗ್ತಾ ಉಂಟು. ಒಂದು ಬಾರಿ ನಾನು ಹಾಕ್ಕೊಂಡೆ, ಪುನಃ ಹಾಕ್ಕೊಳ್ಳುವ. ಯಾವ ರೀತಿ ನಾವು ಬಾಳೆಹಣ್ಣಿನ ನೇಂದ್ರ ಬಾಳೆಯ ಹಲ್ವಾ ಮಾಡ್ತೀವಲ್ಲ, ಸ್ವಲ್ಪ ಅದೇ ರೀತಿ ಅದರಲ್ಲಿ ಶುಗರ್ ಆ್ಯಡ್ ಮಾಡ್ತಾ ಇರ್ತೀವಿ ನಾವು. ಇದರಲ್ಲಿ ಶುಗರ್ ಬೇಡ, ನಾವು ಆ್ಯಡ್ ಮಾಡೋದು ನ್ಯಾಚುರಲ್. ಖರ್ಜೂರ ಏನು ಡೇಟ್ಸು ನ್ಯಾಚುರಲ್ ಆಗಿ ಸ್ವೀಟ್ ಆಗಿದೆ, ಅದರಿಂದ ನೋಡ್ಕೊಳ್ಳುವ. ಬೇಡ ಶುಗರು. ಇಲ್ಲಾಂದರೆ ಬ್ರೌನ್ ಶುಗರ್ ಸ್ವಲ್ಪ ಬೇಕಿದ್ರೆ ನಿಮಗೆ ಹಾಕ್ಕೊಳ್ಬೋದು. ಈ ಶುಗರ್ ಆಗ್ತದೆ. ಯಾವ ಶುಗರ್, ವೈಟ್ ಶುಗರ್ ಇದೆಯಲ್ಲ ನಾವು ಏನು ಯೂಸ್ ಮಾಡ್ಕೋತೀವಿ ಅದು ಆಗ್ತದೆ. ಆದರೆ ನಾನಿಲ್ಲಿ ಹಾಕ್ಕೋತಾ ಇಲ್ಲ. ಫ್ರೈ ಆಗ್ತಾ ಬಂತೇನು, ಗಟ್ಟಿಯಾಗಬೇಕಿತ್ತು ಸ್ವಲ್ಪ. ನ್ಯಾಚುರಲ್ ಆಗಿ ಸ್ವೀಟ್ ಇದೆ, ಸಾಕದೆ. ಹಾಲು ಆ್ಯಡ್ ಮಾಡಿದ್ದೀವಲ್ಲ ನಾವು, ಚೆನ್ನಾಗಿ ಬರ್ತದೆ ಇದು.
ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಆಮೇಲೆ ಏನು ಫ್ರೈ ಮಾಡಿಟ್ಟ ಗೋಡಂಬಿ ಮತ್ತು ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ ನಾವು. ಇನ್ನು ಏಲಕ್ಕಿ ಪುಡಿಯನ್ನು ಹಾಕೋತಾ ಇದ್ದೇನೆ ನಾನು. ನೋಡಿ, ಚೆನ್ನಾಗಿ ಜಜ್ಜಿ ಪುಡಿ ಮಾಡಿದ್ದು. ಇನ್ನೂ ಗಟ್ಟಿ ಆಗಬೇಕು. 2 ಕಪ್ನಷ್ಟು ನಾನು ತುಪ್ಪ ಹಾಕ್ಕೊಂಡೆ. ಇನ್ನೂ ಹಾಕಬೇಕು. ಇದಕ್ಕೆ ಅರ್ಧ kg ಅಷ್ಟು ಇತ್ತಲ್ವ, ತುಪ್ಪ ಸ್ವಲ್ಪ ಜಾಸ್ತಿ ಹೋಗ್ತದೆ ಫ್ರೈ ಅಂತೇಳಿ. ಯಾವಾಗ ತಳದಲ್ಲಿ ತುಪ್ಪ ಬಿಡ್ತದೋ ಆವಾಗ ಇದು ಫ್ರೈ ಆಯಿತು, ಹಲ್ವಾ ರೆಡಿ ಆಯಿತು ಅಂತೇಳಿ ಅರ್ಥ. ಇನ್ನೂ ಹಾಕ್ಕೊಳ್ಳೋ ಇದಕ್ಕೆ. ಇನ್ನೂ ಒಂದು ಪೂರ್ತಿಯಾಗಿ ಹಾಕ್ಕೊಳ್ಳೆ. ನೋಡುವ, ನೋಡ್ತಾ ಹಾಕ್ತಾ ಬರುವ. ಅದೇ ರೀತಿ ನಾನು 2 ಕಪ್ನಷ್ಟು ಆಯಿತು ಹಾಕಿ. ಒಳ್ಳೆ ತುಪ್ಪ ಕುಡಿತದೆ ಇದು. ಅಷ್ಟೇ ಫ್ರೈ ಆದ್ಕೊಳ್ಳೆ ತುಪ್ಪವನ್ನು ಬಿಡ್ತದೆ. ಫ್ರೈ ಆಗ್ತಾ ಬಂತು ನೋಡಿ. ಇನ್ನೂ ಸ್ವಲ್ಪ ಹಾಕ್ಕೊಳ್ಳುವ. ಗೋಡಂಬಿ ಏನು ಫ್ರೈ ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕೋತಾ ಇದ್ದೇನೆ ನೋಡಿ. ಯಾವುದೇ ಫ್ಲವರನ್ನು ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಮೈದಾ ಆಗಿರ್ಬೋದು, ಕಾರ್ನ್ಫ್ಲವರ್ ಇರ್ಬೋದು, ಯಾವುದನ್ನು ಯೂಸ್ ಮಾಡಲಿಲ್ಲ. ಕೇವಲ ಇದರಲ್ಲಿ ಡೇಟ್ಸ್ ಇದೆ. ಕಲರ್ ಚೆನ್ನಾಗಿ ಬಂತು ನೋಡಿ. ಆಗ್ತಾ ಆಗ್ತಾ ಇನ್ನು ಸ್ವಲ್ಪ ಹಾಕೊಳ್ಳೋ ತುಪ್ಪ. ಕ್ಯಾಲೆಂಡರ್ ವರ್ಷದ 2020 ಇಯರ್ನ ಕೊನೆಯ ದಿನ ಇವತ್ತು. ಹಾಗೆ ಕೊನೆಯ ವಿಡಿಯೋ, ಈ ವರ್ಷದ ಕೊನೆಯ ವಿಡಿಯೋ ಇದು. ಕೊನೆಯ ದಿನವಾದ ಇಂದು ಸ್ವೀಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ನಾನು. ಚೆನ್ನಾಗಿ ತುಪ್ಪ ತಿಂತದೆ ಇದು.
ಇನ್ನೂ ಫ್ರೈ ಆಗಬೇಕು, ಸ್ವಲ್ಪ ಫ್ರೈ ಆಗಬೇಕು. ಆಯಿತು ನೋಡಿ, ಫ್ರೈ ಆಗ್ತಾ ಬಂತು ನೋಡಿ, ತುಪ್ಪ ಬಿಡ್ತಾ ಇದೆ ನೋಡಿ, ಯಾವ ರೀತಿ ತುಪ್ಪ ಬಿಡ್ತಾ ಇದೆ ನೋಡಿ. ಫ್ರೈ ಆಯಿತು, ಇನ್ನು ತೆಗಿವ. ಚೆನ್ನಾಗಿ ಫ್ರೈ ಆಯಿತು. ತುಪ್ಪ ಸವರಿದ್ದೀನಿ ನೋಡಿ, ತಟ್ಟೆಗೆ ಹಾಕ್ಕೊಳ್ಳುವ. ಇನ್ನು ಚೆನ್ನಾಗಿ ಫ್ರೈ ಆಗಿದೆ ತುಪ್ಪದಲ್ಲಿ. 400 ಗ್ರಾಮ್ನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದಕ್ಕೆ, ಅರ್ಧ kg ಖರ್ಜೂರಕ್ಕೆ. ಬಿಸಿಯಾಗಿದೆ, ಲೇಹ್ಯದಾಗಿ. ಇದನ್ನು ತಣ್ಣಗಾಗಬೇಕು. 10 ಗಂಟೆಯಷ್ಟೊತ್ತಿಗೆ ನಾನು ಶುರು ಮಾಡಿದ್ದೇನೆ ಮಾಡಲಿಕ್ಕೆ. 11 ಆಗ್ತಾ ಬಂತು. ಇನ್ನೊಂದು ಗಂಟೆ ತಣ್ಣಗಾಗಲಿ. 12 ಆಗ್ತಾನೆ ನಾವು ಕಟ್ ಮಾಡಿಕೊಳ್ಳುವ. ತಣ್ಣಗಾಗಲಿ ಇದು ನೋಡಿ. ಇನ್ನು ಕಟ್ ಮಾಡಿಕೊಳ್ಳುವ. ತಣ್ಣಗಾಯಿತು, ಕಟ್ ಮಾಡ್ತಾ ಇದ್ದೇನೆ ನಾನು. ಎಲ್ಲವನ್ನು ಕಟ್ ಮಾಡಿಕೊಂಡೆ ನೋಡಿ, ಚೆನ್ನಾಗಿ ಬಂದಿದೆ. ತಣ್ಣಗಾಯಿತು ನೋಡಿ, ಯಾವ ರೀತಿ ಬಂದಿದೆ ನೋಡಿ, ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ. ಅಲ್ಲದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ಬಂದಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ, ಕೆಲವೇ ನಿಮಿಷಕ್ಕೆ ಸೆಕೆಂಡುಗಳಿದೆ ಹೊಸ ವರುಷ ಬರಲಿಕ್ಕೆ. 12 ಗಂಟೆ ಆಗ್ತಾ ಬಂತು. ಚೆನ್ನಾಗಿ ಬಂದಿದೆ ನೋಡಿ. ಹೊಸ ವರುಷಕ್ಕೆ ಸ್ವೀಟನ್ನು ಮಾಡಿದ್ದೇನೆ. ಎಲ್ಲರಿಗೂ 11:59 ಆಯಿತು ನೋಡಿ. ಎಲ್ಲರಿಗೂ ಹೊಸ ವರುಷದ ಶುಭಾಶಯಗಳು.